ತುಂಬ ಸಂತೋಷ ಆಗ್ತಾ ಇದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕೃಪೆಯಿಂದ ನಮ್ಮ ಚನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಇಲ್ಲೇನಾರು ಆರ್ಕೆ ಮಾಡ್ಕೊಂಡಿದ್ರಮ್ಮ? ಇಲ್ಲ, ಪೂಜೆ ಮಾಡಿದ್ದೀನಿ ಅಷ್ಟೇ. ನಮಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಎಲ್ಲ ಹೇಳಿದ್ರು, ಅದೆಲ್ಲ ಮಾಡಿದ್ದೀನಿ. ಅಭಿಷೇಕಕ್ಕೆ ಕೊಟ್ಟಿದ್ದೆ, ಒಳ್ಳೇದಾಗಿದೆ. ಎಲ್ಲರೂ ಅನ್ಕೊಂಡಿದ್ದಾಗಿದೆ. ಮುಂದೆ ಈ ಕ್ಷೇತ್ರದಲ್ಲಿ ಏನಾರ ಒಂದು ಪುಣ್ಯಕ್ಷೇತ್ರ ಒಳ್ಳೆ ಏನಾರ ಮಾಡೋಕೆ ಏನಾರ ಅಂದ್ಕೊಂಡಿದ್ದೀರಾ? ಏನಾರ ಮಾಡ್ತೀರಾ? ಆ ದೈವ ಸಂಕಲ್ಪ ಇದ್ರೆ ಎಲ್ಲಾನು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಮಾತು ಪಕ್ಷನೇ ಕೈ ಹಿಡಿತು, ಮತ್ತು ನಮ್ಮ ಚನ್ನಪಟ್ಟಣ ಜನರು ಆಶೀರ್ವಾದದಿಂದ ಮೇಡಮ್, ಈಗ ಚನ್ನಪಟ್ಟಣದ ಜನ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಮೊಮ್ಮಗನ್ನ ತಿರಸ್ಕಾರ ಮಾಡಿ ಸ್ಥಳೀಯ ಅಭ್ಯರ್ಥಿ ಬೇಕು ಅಂದ್ಬಿಟ್ಟು ಯೋಗೀಶ್ವರ್ ಅವ್ರನ್ನ 6ನೇ ಬಾರಿಗೆ ವಿಧಾನಸಭೆಗೆ ಕಳಿಸೋದು. ನಮ್ಮ ಯಜಮಾನ್ರ ಜನ್ಮಭೂಮಿ ಕರ್ಮಭೂಮಿ ಚನ್ನಪಟ್ಟಣ. ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಒಂದು ನೇಸ್ತಿಲ್ಲ. ಸೊ ಅವರು ನಮ್ಮ ಯಜಮಾನ್ರು ಮಾಡಿರೋ ಅಭಿವೃದ್ಧಿ ಕೆಲಸನ ಮೆಚ್ಚಿ ಚನ್ನಪಟ್ಟಣ ಜನ ಅವ್ರು ಕೈ ಬಿಟ್ಟಿದ್ರು. ಯೋಗೀಶ್ವರ್ ಅವರು ಇತ್ತು, ಭರವಸೆ ಇತ್ತು ಈ ಸರ್ತಿ. ಯಾಕೆಂದರೆ 2 ಸರಿ ಸೋಲನ್ನು ಅನುಭವಿಸಿದ್ವಿ. ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರ ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು. ಯಾಕೆಂತಂದರೆ ಬಹಳಷ್ಟು ಕೆರೆಗಳೆಲ್ಲ ಬತ್ತೋಗಿತ್ತು. ಸೊ ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚನ್ನಪಟ್ಟಣಕ್ಕೆ. ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡ್ಬಂದ್ರು. ಯೋಗೇಶ್ವರ್ ಅವ್ರ ಗೆಲುವು ಪಕ್ಷ, ನಮ್ಮ ಪಕ್ಷದ ಎಲ್ಲರೂ ಅವ್ರಿಗೆ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದ ಬೇಕು. ಆಮೇಲೆ ದೇವರ ಆಶೀರ್ವಾದ ತುಂಬ ದೊಡ್ಡ ಪಾತ್ರ. ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ನಮ್ಮ ಯಜಮಾನ ಗೆಲುವಿಗೆ ಒಂದು ದೊಡ್ಡ ಕಾರಣಕರ್ತರಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಬತ್ತೋಗಿರೋದು, ಆ ಒಂದು ಕೆಲಸಗಳೇ ಆಗಿರ್ಬೋದು. ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನು ನಿವಾರಿಸ್ಬೋದು. ಯಾಕಂದರೆ ನಮ್ಮ ಪಕ್ಷ ಅಧಿಕಾರದಲ್ಲಿರೋದು ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋ ಕಲಿಸ್ತೀವಿ. ತುಂಬ ಸಂತೋಷ ಆಗ್ತಾ ಇದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕೃಪೆಯಿಂದ ನಮ್ಮ ಚನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಇಲ್ಲೇನಾರು ಆರ್ಕೆ ಮಾಡ್ಕೊಂಡಿದ್ರಮ್ಮ? ಇಲ್ಲ, ಪೂಜೆ ಮಾಡಿದ್ದೀನಿ ಅಷ್ಟೇ. ನಮಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಎಲ್ಲ ಹೇಳಿದ್ರು, ಅದೆಲ್ಲ ಮಾಡಿದ್ದೀನಿ. ಅಭಿಷೇಕಕ್ಕೆ ಕೊಟ್ಟಿದ್ದೆ, ಒಳ್ಳೇದಾಗಿದೆ. ಎಲ್ಲರೂ ಅನ್ಕೊಂಡಿದ್ದಾಗಿದೆ. ಮುಂದೆ ಈ ಕ್ಷೇತ್ರದಲ್ಲಿ ಏನಾರ ಒಂದು ಪುಣ್ಯಕ್ಷೇತ್ರ ಒಳ್ಳೆ ಏನಾರ ಮಾಡೋಕೆ ಏನಾರ ಅಂದ್ಕೊಂಡಿದ್ದೀರಾ? ಏನಾರ ಮಾಡ್ತೀರಾ? ಆ ದೈವ ಸಂಕಲ್ಪ ಇದ್ರೆ ಎಲ್ಲಾನು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಮಾತು ಪಕ್ಷನೇ ಕೈ ಹಿಡಿತು, ಮತ್ತು ನಮ್ಮ ಚನ್ನಪಟ್ಟಣ ಜನರು ಆಶೀರ್ವಾದದಿಂದ ಮೇಡಮ್, ಈಗ ಚನ್ನಪಟ್ಟಣದ ಜನ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಮೊಮ್ಮಗನ್ನ ತಿರಸ್ಕಾರ ಮಾಡಿ ಸ್ಥಳೀಯ ಅಭ್ಯರ್ಥಿ ಬೇಕು ಅಂದ್ಬಿಟ್ಟು ಯೋಗೀಶ್ವರ್ ಅವ್ರನ್ನ 6ನೇ ಬಾರಿಗೆ ವಿಧಾನಸಭೆಗೆ ಕಳಿಸೋದು. ನಮ್ಮ ಯಜಮಾನ್ರ ಜನ್ಮಭೂಮಿ ಕರ್ಮಭೂಮಿ ಚನ್ನಪಟ್ಟಣ. ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ
ಕುಟುಂಬದಿಂದ ಬಂದು ಒಂದು ಮೇಷ್ಟ್ರು. ಸೊ ಅವರು ನಮ್ಮ ಯಜಮಾನ್ರು ಮಾಡಿರೋ ಅಭಿವೃದ್ಧಿ ಕೆಲಸನ ಮೆಚ್ಚಿ ಚನ್ನಪಟ್ಟಣ ಜನ ಅವ್ರ ಕೈ ಬಿದ್ದಿದ್ರು. ಯೋಗೇಶ್ವರ್ ಅವರು ಇತ್ತು ಭರವಸೆ ಇತ್ತು ಈ ಸರ್ತಿ, ಯಾಕೆಂದರೆ 2 ಸರಿ ಸೋಲನ್ನು ಅನುಭವಿಸಿದ್ವಿ. ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರ ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು. ಯಾಕೆಂತಂದರೆ ಬಹಳಷ್ಟು ಕೆರೆಗಳೆಲ್ಲ ಬತ್ತೋಗಿತ್ತು. ಸೊ ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚನ್ನಪಟ್ಟಣಕ್ಕೆ, ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡ್ಬಂದ್ರು. ಯೋಗೇಶ್ವರ್ ಅವ್ರ ಗೆಲುವು ನಿಮ್ಮ ಪಕ್ಷ, ನಮ್ಮ ಪಕ್ಷದ ಎಲ್ಲರೂ ಅವ್ರಿಗೆ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದ ಬೇಡಿ, ಆಮೇಲೆ ದೇವರ ಆಶೀರ್ವಾದ ತುಂಬ ದೊಡ್ಡ ಪಾತ್ರ. ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ನಮ್ಮ ಯಜಮಾನ ಗೆಲುವಿಗೆ ಒಂದು ದೊಡ್ಡ ಕಾರಣಕರ್ತರಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಬತ್ತೋಗಿರೋದು ಆ ಒಂದು ಕೆಲಸಗಳೇ ಆಗಿರ್ಬೋದು, ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನು ನಿವಾರಿಸ್ಬೋದು. ಯಾಕಂದರೆ ನಮ್ಮ ಪಕ್ಷ ಅಧಿಕಾರದಲ್ಲಿರೋದು ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋ ಕಲಿಸ್ತೀವಿ. ತುಂಬ ಸಂತೋಷ ಆಗ್ತಾ ಇದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕೃಪೆಯಿಂದ ನಮ್ಮ ಚನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲೇನಾರು ಆರ್ಕೆ ಮಾಡ್ಕೊಂಡಿದ್ರಮ್ಮ? ಇಲ್ಲ, ಪೂಜೆ ಮಾಡಿದ್ದೀನಿ ಅಷ್ಟೇ. ನಮಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಎಲ್ಲ ಹೇಳಿದ್ರು, ಅದೆಲ್ಲ ಮಾಡಿದ್ದೀನಿ. ಅಭಿಷೇಕಕ್ಕೆ ಕೊಟ್ಟಿದ್ದೆ, ಒಳ್ಳೆಯದಾಗಿದೆ. ಎಲ್ಲರೂ ಅನ್ಕೊಂಡಿದ್ದಾಗಿದೆ. ಮುಂದೆ ಈ ಕ್ಷೇತ್ರದಲ್ಲಿ ಏನಾರ ಒಂದು ಒಳ್ಳೆ ಏನಾರ ಮಾಡೋಕೆ ಏನಾರ ಅಂದ್ಕೊಂಡಿದ್ದೀರಾ? ಏನಾರ ಮಾಡ್ತೀರಾ? ಆ ದೈವ ಸಂಕಲ್ಪ ಇದ್ದರೆ ಎಲ್ಲನೂ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ. ಅವ್ರ ಮಾತು ಪಕ್ಷನೇ ಕೈ ಹಿಡಿತು, ಮತ್ತು ನಮ್ಮ ಚನ್ನಪಟ್ಟಣ ಜನರು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡು. ಮೇಡಮ್, ಈಗ ಚನ್ನಪಟ್ಟಣದ ಜನ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಮೊಮ್ಮಗನ್ನ ತಿರಸ್ಕಾರ ಮಾಡಿ ಸ್ಥಳೀಯ ಅಭ್ಯರ್ಥಿ ಬೇಕು ಅಂದ್ಬಿಟ್ಟು ಯೋಗೇಶ್ವರ್ ಅವ್ರನ್ನ 6ನೇ ಬಾರಿಗೆ ವಿಧಾನಸಭೆಗೆ ಕಳಿಸೋದು. ನಮ್ಮ ಯಜಮಾನ್ರ ಜನ್ಮಭೂಮಿ ಕರ್ಮಭೂಮಿ ಚನ್ನಪಟ್ಟಣ. ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಒಂದು ಮೇಷ್ಟ್ರು. ಸೊ ಅವರು ನಮ್ಮ ಯಜಮಾನ್ರು ಮಾಡಿರೋ ಅಭಿವೃದ್ಧಿ ಕೆಲಸನ ಮೆಚ್ಚಿ ಚನ್ನಪಟ್ಟಣ ಜನ ಅವ್ರ ಕೈ ಬಿದ್ದಿದ್ರು. ಯೋಗೇಶ್ವರ್ ಅವರು ಇತ್ತು ಭರವಸೆ ಇತ್ತು ಈ ಸರ್ತಿ, ಯಾಕೆಂದರೆ 2 ಸರಿ ಸೋಲನ್ನು ಅನುಭವಿಸಿದ್ವಿ. ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರ ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು. ಯಾಕೆಂತಂದರೆ ಬಹಳಷ್ಟು ಕೆರೆಗಳೆಲ್ಲ ಬತ್ತೋಗಿತ್ತು. ಸೊ ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚನ್ನಪಟ್ಟಣಕ್ಕೆ, ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡ್ಬಂದ್ರು. ಯೋಗೇಶ್ವರ್ ಅವ್ರ ಗೆಲುವು ನಿಮ್ಮ ಪಕ್ಷ, ನಮ್ಮ ಪಕ್ಷದ ಎಲ್ಲರೂ ಅವ್ರಿಗೆ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದ ಬೇಡಿ, ಆಮೇಲೆ ದೇವರ ಆಶೀರ್ವಾದ ತುಂಬ ದೊಡ್ಡ ಪಾತ್ರ. ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ನಮ್ಮ ಯಜಮಾನ ಗೆಲುವಿಗೆ ಒಂದು ದೊಡ್ಡ ಕಾರಣಕರ್ತರಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಬತ್ತೋಗಿರೋದು ಆ ಒಂದು ಕೆಲಸಗಳೇ ಆಗಿರ್ಬೋದು, ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನು ನಿವಾರಿಸ್ಬೋದು. ಯಾಕಂದರೆ ನಮ್ಮ ಪಕ್ಷ ಅಧಿಕಾರದಲ್ಲಿರೋದು ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋ ಕಲಿಸ್ತೀವಿ.